ಸರ್ ಈಗ ರೈತರಿಗೆ ಇದನ್ನ ಬೆಳಿಗ್ಗೆ ಹಾಕ್ತಿರ್ತಾರೆ ಸರ್ ಭೂಮಿಯಲ್ಲಿ. ಯಾವಾಗಿಂದ ಇದನ್ನ ನಾವು ಸ್ಟಾರ್ಟ್ ಮಾಡ್ಬೇಕು ಸರ್? ಇದನ್ನ ಸರ್ ಫಸ್ಟಿಗೆ ಸ್ಟಾರ್ಟ್ ಮಾಡೋದು ಸ್ಟಿಕ್ಕಿ ಟ್ರ್ಯಾಪ್ಗಳು. ಯಾವಾಗ ನೀವು ಸಸಿಗಳಿಗೆ ತೋಟಗಾರಿಕೆ ನಾಟಿ ಮಾಡಿರ್ತೀವಿ, ನಾಟಿ ಮಾಡಿದ 6 ರಿಂದ 8 ದಿವಸದಲ್ಲಿ ಸ್ಟಿಕ್ಕಿ ಟ್ರ್ಯಾಪ್ಗಳನ್ನು ಮತ್ತೆ ಸೋಲಾರ್ ಟ್ರ್ಯಾಪ್ಗಳನ್ನು ಸ್ಟಾರ್ಟ್ ಮಾಡ್ಬೇಕು ಸರ್. ಇನಿಷಿಯಲ್ ಇಂದ ಅವಾಗ ನಾವು ವೆಜಿಟೇಟಿವ್ ಸ್ಟೇಜ್ ಅಂತೀವಿ. ಅಲ್ಲಿಂದ ಸ್ಟಾರ್ಟ್ ಎಲ್ಲಿ ಮಟ್ಟ ನಿಮ್ದು ಹಾರ್ವೆಸ್ಟಿಂಗ್ ಆಗೋ ಮಟ್ಟ. ಕರೆಕ್ಟ್ ಸರ್. ವೆಜಿಟೇಬಲ್ ಇರಲಿ ಪ್ಲಸ್ ಇದು ಫ್ರೂಟ್ಸ್ ಇರಲಿ. ಈಗ ಮ್ಯಾಂಗೋ ಇದೆ, ಮ್ಯಾಂಗೋ ಈಗ ಸ್ಟಾರ್ಟ್ ಆಗುತ್ತೆ. ನೀವು ಇವಾಗಿಂದ ಸ್ಟಾರ್ಟ್ ಮಾಡಿ ಸ್ಟಿಕ್ಕಿ ಟ್ರ್ಯಾಪ್ ಮತ್ತು ಸೋಲಾರ್ ಟ್ರ್ಯಾಪ್ ಟಿಲ್ ದ ಹಾರ್ವೆಸ್ಟ್. ಈ ಫ್ರೂಟ್ ಫ್ಲೈ ಯಾವಾಗ ಅಂದ್ರೆ ನಿಮ್ದು ಕಾಯಿ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕೆ ಬಂದಿರುತ್ತಲ್ಲ, ಅವಾಗ ಫ್ರೂಟ್ ಫ್ಲೈ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಅದು ಹಣ್ಣಿನ ನೋಡೋಣ ಟೋಟಲಿ ಕಂಟ್ರೋಲ್ ಆಗುತ್ತೆ. 99% ಕಂಟ್ರೋಲ್ ಆಗುತ್ತೆ ವಿತೌಟ್ ಸ್ಪ್ರೇಯಿಂಗ್ ಪೆಸ್ಟಿಸೈಡ್. ಟೋಟಲಿ ಹೇಳ್ಬೇಕಾದ್ರೆ ಒಳ್ಳೆ ರಿಸಲ್ಟ್ ಇದೆ. ಪ್ಲಸ್ ಬಟ್ ಏನಂದ್ರೆ ಯೂಸ್ ಮಾಡೋದು ಇನಿಷಿಯಲ್ ಇಂದಾನೇ ಮಾಡಬೇಕು. ಕರೆಕ್ಟ್ ಸರ್. ನೀವು ಮಧ್ಯದಲ್ಲಿ ಮಾಡಿದ್ರೆ ಉಪಯೋಗ ಇಲ್ಲ, ನಾವು ಸಜೆಸ್ಟ್ ಮಾಡೋದಿಲ್ಲ. ಸರಿ ಸರ್. ಈಗ ನಾವು ಮತ್ತೊಂದು ಮಳಿಗೆಗೆ ಬಂದಿದ್ದೀನಿ. ಈಗ ನೋಡೋಣ ರೈತರಿಗೆ ಒಂದು ಬೇಕಾದಂತ ಇಲ್ಲಿ ಅಂಟು ಬಲೆಗಳು ಇವೆ. ನೋಡೋಣ ಸರ್, ತಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಆನಂದ್ ಕೊಟ್ಟಿಗೆ ಅಂತೇಳಿ. ಹಾಂ ಸರ್. ಯಾವ ಊರು ಸರ್? ನಮ್ದು ಹುಬ್ಳಿ, ಪ್ರಾಪರ್ ಹುಬ್ಳಿ. ಹಾಂ ಸರ್. ನಮ್ದು ಫ್ಯಾಕ್ಟ್ರಿ ಬಂದ್ಬಿಟ್ಟು ಕುಷ್ಟಗಿ ತಾಲೂಕು ಹನುಮಸಾಗರದಲ್ಲಿದೆ. ಹಾಂ ಸರ್. ಅಂಟು ಬಲೆಗಳು ಮತ್ತು ಮೋಹಕ ಬಲೆಗಳು, ಸೋಲಾರ್ ಟ್ರ್ಯಾಪ್ ಏನಿದೆಯಲ್ಲ ಅದು ಹುಬ್ಳಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸರಿ ಸರ್. ಎಷ್ಟು ವರ್ಷದಿಂದ ಆಯ್ತು ಸರ್ ಈ ಮಳಿಗೆ ನೀವು? ಈಗ ಇದು ಅಕ್ಷರ ಆಗ್ರೋ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿ 3 years ಆಯ್ತು. ಇದರಲ್ಲಿ ನಮ್ದು ಇನ್ನೊಂದು ಕ್ಷಿತಿಜ್ ರಿನ್ಯೂಯಬಲ್ ಎನರ್ಜಿ ಅಂತಿದೆ. ಅದು ಏನಂದ್ರೆ ಸೋಲಾರ್ ಟ್ರ್ಯಾಪ್ಸ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಲ್ಲಿ ನಿಮಗೆ 1000 ರೂಪಾಯಿಂದ ಹಿಡಿದು 20,000ವರೆಗೂ ಸೋಲಾರ್ ಟ್ರ್ಯಾಪ್ಗಳು ಅವೈಲೇಬಲ್ ಇದಾವೆ. ಸಣ್ಣ ರೈತರು, ಎಕಾನಮಿ ಫಾರ್ಮರ್ ಕೂಡ ಈ ಸೋಲಾರ್ ಟ್ರ್ಯಾಪ್ಗಳನ್ನ ಉಪಯೋಗ ಮಾಡ್ಬೇಕಂತ ಹೇಳಿ ಆ ಸಣ್ಣದು ಒಂದು ನಾವು ಮಾಡಿಟ್ಟಿದ್ದೀವಿ. ಸರಿ ಸರ್. ಅರ್ಧ 10 ಗುಂಟೆಯಿಂದ ಹಿಡ್ಕೊಂಡು 20 ಗುಂಟೆ 5 ಎಕರೆವರೆಗೂ ನೀವು ಯೂಸ್ ಮಾಡುವಂಥ ಸೋಲಾರ್ ಟ್ರ್ಯಾಪ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಮತ್ತೆ ಸರ್ ಯಾವ ಥರ ಅದ ಸ್ವಲ್ಪ ತೋರಿಸ್ಕೊಡಿ ಸರ್ ನಮಗೆ. ಅಲ್ಲಿ ಬರ್ರಿ ಸರ್. ಇದು ಮಿನಿ ಸೋಲಾರ್ ಟ್ರ್ಯಾಪ್ ಅಂತ ಹೇಳಿ. ಇದು ಪ್ರತಿ ಎಕರೆಗೆ 4 ಹಾಕ್ಬೇಕು ಸರ್. ಹಾಂ ಸರ್. ಇದು ಕಾಸ್ಟ್ 1000 ರೂಪೀಸ್. ಎಕಾನಮಿ ಫಾರ್ಮರ್ನು ಯೂಸ್ ಮಾಡ್ಬೇಕಂತ ಇದನ್ನ ಮಾಡಿದೆ. ಸರಿ ಸರ್. ಇದು ಮಾಡಲ್ ಈಗ ಅವೈಲೇಬಿಲಿಟಿ ಇದು ರೇಟ್ ಸರ್? ಇದು 1000 ರೂಪೀಸ್. ಇದು 1000 ರೂಪೀಸ್ ಸರ್. ಇದು ಹ್ಯಾಂಗಿಂಗ್ ಮಾಡೆಲ್. ಇದು ಎಕಾನಮಿನೇ. ಇದು ರೈತರಿಗೆ ಏನಂದ್ರೆ ಎಲ್ಲಾದ್ರೂ ಹ್ಯಾಂಗ್ ಮಾಡಬಹುದು ಸರ್. ಇದು ಸೋಲಾರ್ ಸಿಸ್ಟಮ್. ಇದು 1 acre ಕವರ್ ಮಾಡುತ್ತೆ. ಹಾಂ ಸರ್. ಇದು ಕಾಸ್ಟ್ ಬಂದ್ಬಿಟ್ಟು 2500. ಇದು ನೀವು ಎಲ್ಲಾದ್ರೂ ಹ್ಯಾಂಗ್ ಮಾಡಬಹುದು. ಬೇಕಂದ್ರೆ ಅವರೇ ಆಲ್ಟರ್ನೇಟಿವ್ ಏನಾದ್ರು ಒಂದು ಸ್ಟ್ಯಾಂಡ್ ಮಾಡ್ಕೊಂಡು ಹ್ಯಾಂಗ್ ಮಾಡಬಹುದು. ಅಂದ್ರೆ ಇದನ್ನ ಎಲ್ಲಿ ಬೇಕಾದ್ರೆ ನಾವು ಎಲ್ಲಿ ಬೇಕಾದ್ರೆ ಮೂವ್ ಮಾಡಬಹುದು, ಎಲ್ಲಿ ಬೇಕಾದ್ರೆ ನೀವು ಯೂಸ್ ಮಾಡಬಹುದು. ಟೋಟಲ್ 1 acre ಏರಿಯಾ ಕವರ್ ಮಾಡುತ್ತೆ ಸರ್. ಇದು ಏನು ಸಂಜೆ ಹೊತ್ತು ಆಫ್ಟರ್ ಏನಂದ್ರೆ ಕತ್ಲಾದ್ಮೇಲೆ ಏನು ಹುಳಗಳೇ ಬರ್ತಾವಲ್ಲ, ಅವುಗಳನ್ನ ಪತಂಗಗಳ ಮೇಜರ್ ಅವನ್ನೆಲ್ಲ ಅಟ್ರಾಕ್ಟ್ ಮಾಡಿ ಟ್ರಾಪ್ ಮಾಡುತ್ತೀವಿ. ಇದ್ರಲ್ಲಿ ನೀರು ಮತ್ತೆ ಶಾಂಪೂ ಹಾಕ್ಬೇಕಷ್ಟೇ. ಸರಿ. ಡೈಲಿ ಇದನ್ನ ಕ್ಲೀನ್ ಮಾಡ್ಲೇಬೇಕು. ಇದರಿಂದ ಬೆಳೆಗೂ ನಮ್ಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ನೀವು ಪ್ರೌಢಾವಸ್ಥೆಯಲ್ಲಿ ಅವರು ಕೀಟಗಳನ್ನ ಟ್ರ್ಯಾಪ್ ಮಾಡಿದ್ರೆ ಮುಂದೆ ಕೀಟಗಳಾಗುದಿಲ್ಲ ಬೆಳೆಗಳು ಲಾರ್ವಾ ಪ್ಯೂಪ ಒಟ್ಟ ಬರುವುದಿಲ್ಲ. ಅಡಲ್ಟ್ ಅನ್ನೇ ಟ್ರ್ಯಾಪ್ ಮಾಡಬೇಕು. ಮತ್ತೆ ಬೇರೆ ಬಂದ್ಬಿಟ್ಟು ಸ್ಟಿಕ್ ಅಂಟು ಬಲೆಗಳು. ಅಂಟು ಬಲೆಗಳಲ್ಲಿ 2 ಸೈಜ್ ಇದಾವೆ, A4 ಮತ್ತು A5. ಸರ್ ಇದು ಯಾವ ಸೈಜಿಗೆ ಸರ್? ಇದು A4 ಸೈಜ್. ಇದು A5 ಸೈಜ್. ಸರ್ ಇದು A4 ಸೈಜ್. A4 300 ರೂಪೀಸ್ ಬೀಳುತ್ತೆ, 25 ಪೀಸ್. ಇದ್ರಲ್ಲಿ ಹಾಫ್ ಸರ್. ಇದು 150 ರೂಪೀಸ್ ಬೀಳುತ್ತೆ, 25 ಪೀಸಸ್. ಇದರಲ್ಲಿ ಟ್ರಿಪ್ಸು, ವೈಟ್ಸು, ಇವೇನೇನಿದಾವಲ್ಲ ಜಾಸಿಡ್ಸು ಅವೆಲ್ಲ ಬಂದು ಇದರಲ್ಲಿ ರೋಗಗಳನ್ನು ಏನು ಹರಡ್ತಾವ ಅವೆಲ್ಲ ಬಂದು ಇದಕ್ಕೆ ಅಟ್ರಾಕ್ಟ್ ಆಗಿ ಅಂಟ್ಕೊಂಡ್ ಬಿಡ್ತಾವ. ಮೇಜರ್ಲಿ ಚಿಲ್ಲಿ ಆಲ್ ಕ್ರಾಪ್ಸ್. ಇದೇ ಒಂದೇ ಅಂತೆಲ್ಲ, ನಾವೊಂದು ತೋಟಗಾರಿಕೆ ಬೆಳೆ ಅಂತೆಲ್ಲ, ಟೋಟಲ್ ಕೃಷಿ, ತೋಟಗಾರಿಕೆ, ಫ್ಲವರಿಕಲ್ಚರ್. A4 ಸೈಜ್ ಒಂದು ಏನು ಸೀಟ್ ಇದೆಲ್ಲ, ಇದು ಎಷ್ಟು ದಿನ ಬಾಳಿಕೆ ಸರ್? 90 days ಬರುತ್ತೆ ಫೀಲ್ಡ್ ಅಲ್ಲಿ. 90 days. ಒಂದು ಸಲ ಯೂಸ್ ಮಾಡಿದ್ರೆ 90 ದಿವಸ ಉಪಯೋಗ ಆಗುತ್ತೆ. 2 ಕಡೆ ಹತ್ತಿದ ಮೇಲೆ ರಿಸಲ್ಟ್ ಚೆನ್ನಾಗಿದೆ ಸರ್. ಇದು ನೀವು ಹೇಳ್ದಂಗೆ 2 ಸೈಡ್ ಇದೆ. 2 ಸೈಡ್ ಇರುತ್ತೆ ಗಮ್. ನೀವು ಒಂದೊಂದು ತೆಗೆದು ಪ್ರತಿ ಎಕರೆಗೆ 25 ರಿಂದ 150 ಹಾಕ್ಬೇಕು. ಮಿನಿಮಮ್ 25 ಅಂತೂ ಹಾಕ್ಲೇಬೇಕು. ಅಲ್ಲಿ ಇನ್ಫೆಸ್ಟೇಷನ್ ಹೇಗಿರುತ್ತೆ ಆ ಪ್ರಕಾರವಾಗಿ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಒಂದು ಸರಿ. ಇವೆಲ್ಲ ಫ್ರೂಟ್ ಫ್ಲೈ ಲೂರ್,
ವೆಜಿಟೇಬಲ್ ಲೂರ್ಸ್ ಅದಕ್ಕೆ ತಕ್ಕದಂಗೆ ವೆಜಿಟೇಬಲ್ ಟ್ರಾಪಿಂಗ್ ಬಾಟಲ್ಸ್ ಇದಾವೆ. 10 ರೂಪಾಯಿಂದ ಸ್ಟಾರ್ಟ್ ಆಗಿ 70 ರೂಪಾಯಿವರೆಗೂ ಟ್ರಾಪಿಂಗ್ ಬಾಟಲ್ಸ್ ಇದಾವೆ. ಅದ್ರ ರೈತರಿಗೆ ಏನ್ ಬೇಕಾದ್ರೂ ಅದನ್ನ ಮಾಡ್ಕೋಬಹುದು, ಯಾವ್ದಾದ್ರು ತಗೋಬಹುದು. ಇದು ಫನೆಲ್ ಟ್ರ್ಯಾಪ್. ಇದು ಹತ್ತಿ ಬೆಳೆ, ಬೇರೆ ಎಲ್ಲ ಬೆಳೆ, ಚಿಕ್ಪಿಯ, ಬದನೆಕಾಯಿ, ಬೇರೆ ಬೇರೆ ಬೆಳೆಗಳಲ್ಲಿ ಎಲ್ಲ ಬೆಳೆಗಳಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಇದ್ರ ಬೇರೆ ಬೇರೆ ಬೆಳೆಗಳಿಗೆ ತಕ್ಕಂಗೆ ಅದಕ್ಕೆ ಲೂರ್ಗಳಿದಾವೆ. ನಿಯರ್ಲಿ 18 ಲೂರ್ಗಳಿದಾವೆ. ಹಾ ಸರ್. ಅಡಿಕೆ, ತೆಂಗು ಎಲ್ಲದಕ್ಕೂ ಲೂರ್ ಇದೆ. ಅಡಿಕೆಗೆ ಯೂಶುವಲಿ ಬಕೆಟ್ ಟ್ರ್ಯಾಪ್ ಬರುತ್ತೆ. ಅಡಿಕೆ ಮತ್ತು ಪಾಮು ಮತ್ತೆ ಕೊಕೊನಟ್ಗೆ ಬಕೆಟ್ ಟ್ರ್ಯಾಪ್ ಬರುತ್ತೆ. ಇದಕ್ಕೆ ಅದ್ರ ತಕ್ಕ ಯಾವ ಹುಳ ಬರುತ್ತೆ ಆ ಹುಳಕ್ಕೆ ತಕ್ಕಂಗೆ ಅದಕ್ಕೆ ಲೂರ್ ಇದೆ, ಪರ್ಟಿಕ್ಯುಲರ್ ಲೂರ್ಗಳಿದಾವೆ. ಸರಿ 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 ಸರ್. ಈಗ ರೈತರಿಗೆ ಇದನ್ನ ಬೆಳಿಗ್ಗೆ ಹಾಕ್ತಿರ್ತಾರೆ ಸರ್ ಭೂಮಿಯಲ್ಲಿ. ಯಾವಾಗಿಂದ ಇದನ್ನ ನಾವು ಸ್ಟಾರ್ಟ್ ಮಾಡ್ಬೇಕು ಸರ್? ಇದನ್ನ ಸರ್ ಫಸ್ಟಿಗೆ ಸ್ಟಾರ್ಟ್ ಮಾಡೋದು ಸ್ಟಿಕ್ಕಿ ಟ್ರ್ಯಾಪ್ಗಳು. ಯಾವಾಗ ನೀವು ಸಸಿಗೆ ತೋಟಗಾರಿಕೆ ನಾಟಿ ಮಾಡಿರ್ತೀವಿ, ನಾಟಿ ಮಾಡಿದ 6 ರಿಂದ 8 ದಿವಸದಲ್ಲಿ ಸ್ಟಿಕ್ಕಿ ಟ್ರ್ಯಾಪ್ಗಳನ್ನು ಮತ್ತೆ ಸೋಲಾರ್ ಟ್ರ್ಯಾಪ್ಗಳನ್ನು ಸ್ಟಾರ್ಟ್ ಮಾಡ್ಬೇಕು ಸರ್. ಇನಿಷಿಯಲ್ ಇಂದ ಅವಾಗ ನಾವು ವೆಜಿಟೇಟಿವ್ ಸ್ಟೇಜ್ ಅಂತೀವಿ. ಅಲ್ಲಿಂದ ಸ್ಟಾರ್ಟ್ ಎಲ್ಲಿ ಮಟ್ಟ ನಿಮ್ದು ಹಾರ್ವೆಸ್ಟಿಂಗ್ ಆಗೋ ಮಟ್ಟ. ಕರೆಕ್ಟ್ ಸರ್. ವೆಜಿಟೇಬಲ್ ಇರಲಿ ಪ್ಲಸ್ ಇದು ಫ್ರೂಟ್ಸ್ ಇರಲಿ. ಈಗ ಮ್ಯಾಂಗೋ ಇದೆ, ಮ್ಯಾಂಗೋ ಈಗ ಸ್ಟಾರ್ಟ್ ಆಗುತ್ತೆ. ನೀವು ಇವಾಗಿಂದ ಸ್ಟಾರ್ಟ್ ಮಾಡಿ ಸ್ಟಿಕ್ಕಿ ಟ್ರ್ಯಾಪ್ ಮತ್ತು ಸೋಲಾರ್ ಟ್ರ್ಯಾಪ್ನ ಟಿಲ್ ದ ಹಾರ್ವೆಸ್ಟ್. ಈ ಫ್ರೂಟ್ ಫ್ಲೈ ಯಾವಾಗ ಅಂದ್ರೆ ನಿಮ್ದು ಕಾಯಿ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕೆ ಬಂದಿರುತ್ತಲ್ಲ ಅವಾಗ ಫ್ರೂಟ್ ಫ್ಲೈ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಅದು ಹಣ್ಣಿನ ನೋಡ ಟೋಟಲಿ ಕಂಟ್ರೋಲ್ ಆಗುತ್ತೆ. 99% ಕಂಟ್ರೋಲ್ ಆಗುತ್ತೆ ವಿತೌಟ್ ಸ್ಪ್ರೇಯಿಂಗ್ ಪೆಸ್ಟಿಸೈಡ್. ಟೋಟಲಿ ಹೇಳ್ಬೇಕಾದ್ರೆ ಒಳ್ಳೆ ರಿಸಲ್ಟ್ ಇದೆ. ಪ್ಲಸ್ ಬಟ್ ಏನಂದ್ರೆ ಯೂಸ್ ಮಾಡೋದು ಇನಿಷಿಯಲ್ ಇಂದಾನೆ ಮಾಡಬೇಕು. ಕರೆಕ್ಟ್ ಸರ್. ನೀವು ಮಧ್ಯದಲ್ಲಿ ಮಾಡಿದ್ರೆ ಉಪಯೋಗ ಇಲ್ಲ, ನಾವು ಸಜೆಸ್ಟ್ ಮಾಡೋದಿಲ್ಲ. ಸರಿ ಸರ್. ಸರಿ ಸರ್. ಈಗ ರೈತರಿಗೆ ಈಗ ಕೀಟ ಬೆಳೆಗಳು ಮತ್ತೆ ಸೌರ ಕೀಟ ಬೆಳೆಗಳು, ಅಂಟು ಬೆಳೆಗಳು ಈಗ ಈ ತರ ಎಲ್ಲ ಹೇಳಿ ಸರ್. ಈಗ ರೈತರಿಗೆ ಬೇಕಾದ್ರೆ ನೀವು ಹೋಮ್ ಡೆಲಿವರಿ ಸರ್ವಿಸ್ ಯಾವ ರೀತಿ ಕೊಡ್ತೀರಾ ಸರ್? ಮತ್ತೆ ಎಲ್ಲೆಲ್ಲಿ ಏನೇನು ಅವೈಲಬಿಲಿಟಿ ಇದೆ, ಕೊರಿಯರ್ ಇದ್ರೆ ಕೊರಿಯರ್ ಕಳಿಸ್ತೀವಿ. ಕೊರಿಯರ್ ಏನೂ ಇಲ್ಲ ಅಂದ್ರೆ ಪೋಸ್ಟ್ ಸರ್ವಿಸ್ ಅಂತ ಥ್ರೂಔಟ್ ಇಂಡಿಯಾ ಇದೆ. ಪೋಸ್ಟಲ್ ಇಂದ ನಾವು ಕಳಿಸ್ತೀವಿ ಅದನ್ನು. ಅವ್ರ ಫೋನ್ ಪೇ ನಾವು ಅವ್ರು ಫೋನ್ ಮಾಡಿ ನಮಗೆ ಇನ್ಫಾರ್ಮೇಶನ್ ಏನೇನು ಬೇಕು ಅಂತ ಹೇಳಿದ್ರೆ ನಾವು ಅವ್ರಿಗೆ ಪರ್ಫಾರ್ಮ ಇನ್ವಾಯ್ಸ್ ಅಂದ್ರೆ ಅದು ಏನೇನು ಎಷ್ಟೆಷ್ಟಾಗಿದೆ ಚಾರ್ಜಸ್ ಅದನ್ನ ಕಳಿಸ್ತೀವಿ. ಅವ್ರ ಫೋನ್ ಪೇ ಮಾಡಿದ್ರೆ ಸೇಮ್ ಡೇ ನಾವು ಅವ್ರಿಗೆ ಡಿಸ್ಪ್ಯಾಚ್ ಮಾಡಿ ಅವ್ರಿಗೆ ಎಲ್ಲ ನಂಬರ್ ಇದೆ, ಎಲ್ಲ ನಂಬರ್ ಕಳಿಸ್ತೀವಿ. ಮತ್ತೆ ಸ್ಪೀಡ್ ಪೋಸ್ಟ್ ಇದ್ರೆ ಅದ್ರದ್ದು ನಾವು ರಿಸಿಪ್ಟ್ ಕಳಿಸ್ಬಿಡ್ತೀವಿ. ಅವ್ರು ವಿತಿನ್ 2 to 3 days ಅಲ್ಲಿ ರೀಚ್ ಆಗುತ್ತೆ. ಸರ್ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಸರ್. ಸರ್ ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು 9980677088. ಸರ್ ಮತ್ತೊಮ್ಮೆ ಹೇಳಿ ಸರ್, ಮತ್ತೊಮ್ಮೆ ಹೇಳಿ. 7411579699. ಮತ್ತು ಇನ್ನೊಂದು ನಂಬರ್ ಬಂದ್ಬಿಟ್ಟು 9980677088. ಪ್ರಾಪರ್ ಹುಬ್ಳಿ. ನೋಡಿದ್ರಲ್ಲ ಆದ್ಮೇಲೆ ಈ ಸೌರ ಕೀಟ ಮತ್ತು ಬಲೆಗಳು ಹೌದಲ್ಲ ಸರ್? ಈ ಮಷೀನು ಮತ್ತೆ A4 ಸೈಜು ಮತ್ತು A5 ಸೈಜು ಈ ರೀತಿ ಸೀಟ್ ಇದೆ. ನಿಮಗೆ ಬೇಕಾದ್ರೆ ಇದು ಆಗಲೇ ನಂಬರ್ ಹೇಳಿದ್ರಲ್ಲ ಆ ನಂಬರ್ ನೀವು ಸಂಪರ್ಕಿಸಬಹುದು ಅಂತ ಕೇಳ್ಕೊತೀನಿ.